2019 ಮಾಡಲು ಇನೋವಾ ಕ್ರಿಸ್ಟಾ. ಯಾರೆಲ್ಲ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದ್ದೀರಾ, ಬರೋ 1,67,000 ಓಡಿರುವಂತ ಗಾಡಿ. ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಇದು ಕೂಡ ಇರುತ್ತೆ. ನಮ್ಮ ಕರ್ನಾಟಕ ಲೋಕಲ್ ಪಕ್ಕಾ ಕರ್ನಾಟಕ ಗಾಡಿ KA01 ಬೆಂಗಳೂರು ರಿಜಿಸ್ಟರ್ಡ್ ಆಗಿರೋ ಬೇಕು ಅಂತ ಕೇಳೋರಿಗೆ ಈ ಗಾಡಿ ರೆಡಿ ಟು ಡ್ರೈವ್. ಸರ್ ಏನ್ ಮಾಡ್ಲಾ ಸರ್, ಇದು ಬಂದು 2016 ಮಾಡಲು, ಸೆಕೆಂಡ್ 19 ಮಾಡಲು, ಸಿಂಗಲ್ ಓನರು, ಅದರಲ್ಲೂ ಕೂಡ ಡೀಸೆಲ್, ಅದರಲ್ಲೂ ಕೂಡ ಡಿಎಲ್ ಕಲರ್ ಬರುತ್ತೆ. 22 ಮಾಡಲು ಗಾಡಿ ಇದಾಗಿರುತ್ತೆ. ಕೇವಲ 32,000 ಗಾಡಿ ರನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಎಲ್ಲರೂ ಕೂಡ ನೀವು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬ್ರಾಂಚ್ 1ಗೆ ಎಷ್ಟು ಸಹಕಾರ ಕೊಟ್ಟಿದ್ದೀರಾ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದೇ ರೀತಿ ಈಗ ಬ್ರಾಂಚ್ 2ಗೂ ಕೂಡ ಅದೇ ತರ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತ ಇದೀವಿ. ಸೊ ಬ್ರಾಂಚ್ 2 ಲೊಕೇಶನ್ ಇಲ್ಲಿ ಸರ್ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಲೊಕೇಶನ್ ಬಂದು ನಾಗರಬಾವಿ BDA ಕಾಂಪ್ಲೆಕ್ಸ್ ಮೈನ್ ರೋಡಲ್ಲೇನೆ. ನಿಮಗೆ ನಾಗರಬಾವಿ BDA ಕಾಂಪ್ಲೆಕ್ಸ್ ಬಸ್ ಸ್ಟಾಪ್ ಅಲ್ಲೇ ಕೂಡ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೆಂಗೇರಿಯಿಂದ ಬರೋರ್ಗಿರ್ಬೋದು, ಮಾಗಡಿ ರೋಡಿಂದ ಬರೋರ್ಗಿರ್ಬೋದು, ಬನಶಂಕರಿಯಿಂದ ಬರೋರ್ಗಿರ್ಬೋದು, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಲಿ ಅಂತ ಸೆಕೆಂಡ್ ಬ್ರಾಂಚ್ ಮಾಡಿರೋ ಅಂಥದ್ದು ವೀಕ್ಷಕರೇ. ಸೊ ನಮ್ಮ ಶೋರೂಮ್ನಲ್ಲಿ ಗೊತ್ತಲ್ಲ, ಎಲ್ಲ ಕೂಡ ರೇಟ್ನಲ್ಲಿ ಆಫರ್ ಇರುತ್ತೆ. ಬನ್ನಿ, ಬಂದ್ಬಿಟ್ಟು ಒಳ್ಳೊಳ್ಳೆ ಗಾಡಿನ ಒಳ್ಳೊಳ್ಳೆ ಪ್ರೈಸಲ್ಲಿ ತಗೊಂಡು ನೋಡ್ತಾ ಇದ್ದೀರಾ. ಕಡಿಮೆ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಸರ್. 2010 ಮಾಡಲು ಗಾಡಿ, ಅದರಲ್ಲೂ ಕೂಡ 1114 ಫ್ಯಾನ್ಸಿ ನಂಬರ್ ಗಾಡಿ ಕೊಡ್ತಾ ಇದ್ದೀನಿ. ಕೇವಲ 1,85,000 ಗಾಡಿ ಕೊಡ್ತಾ ಇದ್ದೀನಿ. 5 ವರ್ಷ FC ಇದೆ. ನಿಮಗೆ 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ GLS ಕಲಿಯೋರ್ಗಾಗ್ಲಿ ಮಡಿಕೊಳ್ಳೋರ್ಗಾಗ್ಲಿ ಒಳ್ಳೆ ಗಾಡಿ ಸರ್. ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, ಅದರಲ್ಲೂ ಹೋಂಡಾ ಸಿಟಿನ IVTEC ನೋಡ್ತಾ ಇದ್ದೀರಾ ಸರ್. ಬನ್ನಿ ಸರ್, ಹಾಗಾದ್ರೆ ತಡ ಮಾಡಿದೆ. 2014 ಮಾಡಲು ಫುಲ್ಲಿ ಟಾಪ್ ಅಂಡ್ ಗಾಡಿ ಕೊಡ್ತಾ ಇದ್ದೀನಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ. ಇನ್ಬಿಲ್ಡ್ ಒಳ್ಳೆ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ನೀವು ನೋಡ್ತಾ ಇರಬಹುದು. ಒಳ್ಳೆ ಬ್ರಾಡ್ ಆಗಿದೆ. ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಗಾಡಿ ಬೆಲೆ ಕೇವಲ 4,45,000 ಕೊಡ್ತಾ ಇದ್ದೀನಿ ವೀಕ್ಷಕರೇ. 45,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಅದರಲ್ಲೂ ಹೋಂಡಾ ಸಿಟಿ IVTEC. ಯಾರೆಲ್ಲ ವೀಕ್ಷಕರೇ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ I20 ನೋಡ್ತಾ ಇದ್ದೀರಾ, I20 ಮೇಳ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 8 ರಿಂದ 10 ಗಾಡಿ I20ನೇ ಇದೆ ವೀಕ್ಷಕರೇ. ಸೊ ನಿಮ್ಗೆ ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ನಿಮ್ಗೆ ಡ್ಯೂಯಲ್ ಟೋನ್ ಬೇಕಾ, ನಿಮ್ಗೆ ಯಾವ ಕಲರ್ ಬೇಕು, ನಿಮಗೆ ಮರೂನ್ ಕಲರ್ ಇದೆ, ನಮ್ಮಲ್ಲಿ ಬ್ಲಾಕ್ ಕಲರ್ ಇದೆ, ನಿಮಗೆ ಡ್ಯೂಯಲ್ ಕಲರ್ ಇದೆ, ನಿಮಗೆ ಮ್ಯಾಗ್ನಾ ವೇರಿಯಂಟ್ ಇದೆ, ಸ್ಪೋರ್ಟ್ಸ್ ಅಲ್ಲಿ ಇದೆ, ಆಸ್ತಾ ಆಪ್ಷನ್ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ 2015 ಮಾಡಲು ಗಾಡಿ ಇದಾಗಿರುತ್ತೆ. ಸೆಕೆಂಡ್ ಓನರು. ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಡ್ಯೂಯಲ್ ಟೋನ್ ಕಲರ್ ಆಗಿದೆ ಇದು. ಸೊ ಇದರಲ್ಲಿ ಕ್ರೋಮ್ ಹ್ಯಾಂಡಲ್ಲು ಎಲ್ಲ ಕ್ರೋಮ್ ಬೀಡಿಂಗು ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ನಿಮಗೆ ಒಳ್ಳೆ ಲೆದರ್ ಇಂಟೀರಿಯರ್ಸು ಎಲ್ಲ ಚೆನ್ನಾಗಿದೆ. ಸೊ ಈ ವೆಹಿಕಲ್ ಸರ್ ತುಂಬಾ ನೀವು ಲಾಂಗ್ ಲಿಸ್ಟ್ ಕೊಡ್ತಾ ಇದ್ದೀರಾ ಸರ್. ಪ್ರೈಸ್ ಎಷ್ಟಿರುತ್ತೋ ಅನ್ಬೇಡಿ. ಖಂಡಿತ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ ನಿಮ್ಗೆ ಏನೇನು ಬರುತ್ತೆ ಅನ್ನೋದು ಮಾತ್ರ ಲಾಂಗ್ ಲಿಸ್ಟ್ ಇರುತ್ತೆ. ಪ್ರೈಸ್ ಮಾತ್ರ ಶಾರ್ಟ್ ಲಿಸ್ಟ್ ಅಲ್ಲಿ ಯಾವತ್ತು ಕೊಡೋದು. 5,25,000 ಈ ಗಾಡಿ ಕೊಡ್ತಾ ಇದ್ದೀನಿ. ಕೇವಲ 75,000 ಡೌನ್ ಪೇಮೆಂಟ್ ಕೊಡಿ ಸಾಕು, ಈ ಗಾಡಿಗೆ ಲೋನ್ ಮಾಡಿಕೊಟ್ಬಿಡ್ತೀವಿ. ಸೊ ಅದೇ ರೀತಿ 2018 ಮಾಡಲು ಯಾರೆಲ್ಲ ನೋಡ್ತಾ ಇದ್ದೀರಾ, ಇದು ಕೂಡ ಸೇಮ್ ಡೀಟೇಲ್ಸ್. 6 ಏರ್ ಬ್ಯಾಗು 18 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ. ಸೊ ಈ ಗಾಡಿ ಬೆಲೆ ಕೇವಲ 5,80,000 ಗಾಡಿ ಕೊಡ್ತಾ ಇದ್ದೀನಿ. 85,000 ಡೌನ್ ಪೇಮೆಂಟ್ ಅಲ್ಲಿ 18 ಮಾಡಲು I20, ಅದರಲ್ಲೂ ಕೂಡ ಡ್ಯೂಯಲ್ ಟೋನು, ಅದರಲ್ಲೂ ಕೂಡ ಟಾಪ್ ಅಂಡ್ ಪೆಟ್ರೋಲ್. ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ದೀರಾ, ಅವ್ರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2014 ಮಾಡಲು ಗಾಡಿ. ಸೊ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ ಆರಾಮಾಗಿ 26-25 ಮೈಲೇಜ್ ಬರುತ್ತೆ. ಸೊ ಮಾರ್ವಿನ್ ಸೀಟ್ ಕವರ್ ಕೂಡ ಇದೆ. ಸೊ ಅಲಾಯ್ ವೀಲ್ ಇದೆ ಕಂಪ್ನಿಯಿಂದನೇ. ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಇನ್ಬಿಲ್ಡ್ ಸಿಸ್ಟಮು, ಸೊ ಪ್ರತಿಯೊಂದು ಬರುವಂಥ ಗಾಡಿ. ಸೊ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಅಲ್ಲಿ ಬಂದಿರುತ್ತೆ ಈ ಗಾಡಿ. 20ರಿಂದ 26 ಮೈಲೇಜ್ ಬರುತ್ತೆ. ಸೊ ಈ ಗಾಡಿ ಬೆಂಗಳೂರು ಪಾಸಿಂಗ್ ಅಂದ್ರೆ KA51 MG 3231 ಅಂದ್ರೆ ಇದು ಕೂಡ ಫ್ಯಾನ್ಸಿ ನಂಬರ್ ಆಗಿರುತ್ತೆ. ಸೊ ವೆಹಿಕಲ್ ಕೂಡ ವೆಲ್ ಮೇಂಟೆನೆನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ವೆಹಿಕಲ್ ನ ಪ್ರೈಸ್ ಬಂದು ಕೇವಲ 4,25,000 ಗಾಡಿ ಕೊಡ್ತಾ ಇದೀವಿ. ಸೊ 75,000 ಡೌನ್ ಪೇಮೆಂಟ್ ಕೊಡಿ ಸಾಕು, 3.5 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ 4x4 ಹೊಸ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ. ಶಿಫ್ಟ್ ಬನ್ನಿ ಸರ್. ಹಾಗಾದ್ರೆ ನಂಜುಂಡೇಶ್ವರ ಕಾಲೇಜ್ಗೆ 2017 ಮಾಡಲು ಸಿಂಗಲ್ ಓನರು, ಅದರಲ್ಲೂ ಕೂಡ ಡೀಸೆಲ್ ಗಾಡಿ ಕೊಡ್ತೀನಿ. ಕೇವಲ 96,000 ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಈ ಗಾಡಿ ಬೆಲೆ ಕೇವಲ 5,60,000 ಗಾಡಿ ಕೊಡ್ತಾ ಇದ್ದೀನಿ. ಈ ಗಾಡಿಗೆ 60,000 ಡೌನ್ ಪೇಮೆಂಟ್ ಕೊಡಿ ಸಾಕು. 2017 ಮಾಡಲು ಗಾಡಿ ನೀವು ತಗೊಂಡು ಹೋಗ್ಬೋದು ಸರ್. ಯಾರೆಲ್ಲ ಶಿಫ್ಟ್ ನೋಡ್ತಾ ಇದ್ದೀರಾ, ಅದರಲ್ಲೂ ಕೂಡ 4 ಸಿಲಿಂಡ್ರು 2023 ಮಾಡಲು ಗಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಸೊ ಈ ಗಾಡಿಯ ಬೆಲೆ ಕೇವಲ 6,75,000 ಗಾಡಿ ಕೊಡ್ತಾ ಇದ್ದೀನಿ. ಈ ಗಾಡಿಯ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. 23 ಮಾಡಲು ಶಿಫ್ಟು ಕೇವಲ 48,000 ಓಡುವಂಥ ಗಾಡಿ ಕೊಡ್ತಾ ಇದ್ದೀನಿ ಸರ್. I20 ಯಾರೆಲ್ಲ ನೋಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಆಸ್ತಾ ಡ್ಯೂಯಲ್ ಟೋನು, ಅದರಲ್ಲೂ ಮರೂನ್ ಕಲರು. ಗಾಡಿ ಮಾತ್ರ 4 ಎಕೋಮಾ ಟೈರ್ ಹಾಕಿದ್ದಾರೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ, ಡ್ಯೂಯಲ್ ಟೋನ್ ಆಗಿದೆ ಗಾಡಿ. ಇನ್ನೇನು ಬೇಕು ಸರ್, ಎಲ್ಲ ಚೆನ್ನಾಗಿರೋಂಥ ಗಾಡಿ. ಕೇವಲ 5,00,000
80,000 ಗಾಡಿ ಕೊಡ್ತಾ ಇದ್ದೀನಿ. ಈ ಗಾಡಿಗೆ ಕೇವಲ 80,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. 17 ಮಾಡಲು ಗಾಡಿ i20, ಒಳ್ಳೆ ಕಲರು, ಅದರಲ್ಲೂ ಒಳ್ಳೆ ಫ್ಯಾನ್ಸಿ ನಂಬರ್ 7714 ಗಾಡಿ ತೊಗೊಂಡು ಹೋಗ್ಬೋದು ಸರ್. ಈ ಗಾಡಿಯಲ್ಲಿ ಸ್ಯಾಲರಿಯ ನೋಡ್ತಾ ಇದ್ರೆ, ಹಾಗಾದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ತಡ ಮಾಡದೆ ಬನ್ನಿ ಸರ್. 2018 ಮಾಡಲು, ಅದರಲ್ಲೂ ಕೂಡ ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 73,000 ರನ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಅನ್ಯೂಸ್ ಸ್ಟೆಪ್ನಿ ಇದೆ. 73,000 ಬರೇ ಕಿಲೋಮೀಟರ್ ಓಡಿರೋ ಅಂತ ಗಾಡಿ. ಸೊ ಈ ವೆಹಿಕಲ್ ನ ಪ್ರೈಸ್ ಕೇವಲ 3,85,000 ಗಾಡಿ ಕೊಡ್ತೀನಿ. 35,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡಿ. ಯಾರೆಲ್ಲ ಹೋಂಡಾ ಸಿಟಿ ನೋಡ್ತಾ ಇದ್ರೆ, ಅದರಲ್ಲೂ ಕೂಡ 2019 ಮಾಡಲು 20 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದ್ರೆ, ಒಳ್ಳೆ ಅದ್ಭುತವಾದ ಗಾಡಿ ಅನ್ಬೋದು. ಕೇವಲ 6,75,000 ಗಾಡಿ ಕೊಡ್ತಾ ಇದ್ದೀನಿ. 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಫುಲ್ಲಿ ಟಾಪ್ ಎಂಡ್ ಮಾಡಲು ನಿಮ್ಗೆ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು ಸರ್. ಬೇಕು ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಟೈಟಾನಿಯಂ ಅಂದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ಅದರಲ್ಲೂ ವಿತ್ ಸನ್ರೂಫು, ಪುಷ್ ಬಟನ್ ಸ್ಟಾರ್ಟು, ನಿಮಗೆ 6 ಏರ್ ಬ್ಯಾಗು ಎಲ್ಲ ಬರುವಂಥ ಗಾಡಿ. ಗಾಡಿ ಕೂಡ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ವೆಹಿಕಲ್ನ ಪ್ರೈಸ್ ಬಂದ್ಬಿಟ್ಟು ಕೇವಲ 8,95,000 ಗಾಡಿ ಕೊಡ್ತಾ ಇದ್ದೀನಿ. ಸೊ ಇದು ಯಾರೆಲ್ಲ ಲೋನ್ ಆಪ್ಷನ್ ನೋಡ್ತಾ ಇದ್ರೆ, ಕೇವಲ 95,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು. ಅದರಲ್ಲೂ 19 ಮಾಡಲು, ಅದರಲ್ಲೂ ವಿತ್ ಸನ್ರೂಫ್ ಇರುವಂತ ಗಾಡಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಡೀಸೆಲ್ ನಿಮ್ಗೆ 20 ರಿಂದ 25 ಮೈಲೇಜ್ ಆರಾಮಾಗಿ ಈಸಿಲಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವ್ದಾದ್ರು ಫೋರ್ಡ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಇದ್ರೆ, ಅದು ಇಕೋ ಸ್ಪೋರ್ಟ್ಸ್ ಅಂತಾನೆ ಹೇಳಕ್ ಇಷ್ಟ. ಫೇವರೇಟ್ ಗಾಡಿ ಯಾವ್ದಂತ ಕೇಳಿದ್ರೆ ನಮ್ಮ ಸ್ಯಾಂಟ್ರೋ ಗಾಡಿ ಇರುತ್ತೆ ಸರ್. ಏನ್ ಡೀಟೇಲ್ಸ್ ಇದೆ ಸರ್? ಸ್ಯಾಂಟ್ರೋ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. 2008 ಮಾಡಲು ಸ್ಟೀಲ್ ಗ್ರೇ ಗಾಡಿ ಆಗಿರುತ್ತೆ. ಇದು ಅಂದ್ರೆ ಮಿಡ್ ನೈಟ್ ಗ್ರೇ ಅಂತ ಕೂಡ ಕರೀತಾರೆ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ GLS ಆಗಿರೋದ್ರಿಂದ ನಿಮಗೆ ಪ್ಯಾನಿಕ್ ಒಂದು ಸಿಸ್ಟಮ್ ಕೂಡ, ಪೈನಿಯರ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಕೇವಲ 1,75,000 ಗಾಡಿ ಕೊಡ್ತಾ ಇದ್ದೀನಿ. ಇದು 4 ವರ್ಷ FC ಇದೆ. ಸೊ ಇನ್ನು 8 ತಿಂಗಳು ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ. ಯಾರೆಲ್ಲ ನೋಡ್ತಾ ಇದ್ದೀರಾ, ಅದರಲ್ಲೂ ಕೂಡ ವಿ ವೇರಿಯಂಟ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಗ್ರೇ ಕಲರ್ ಗಾಡಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಕಾಮನ್ ಆಗಿ ಬರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ಬೋದು, ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಗಾಡಿ ಕೂಡ ತುಂಬಾ ನೀವು ನೋಡಿದ್ರೆ ಬಿಡೋದೇ ಇಲ್ಲ ಆ ತರ. ಯಾಕೆಂದ್ರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರು. ಸೊ ಈ ವೆಹಿಕಲ್ ಬಂದ್ಬಿಟ್ಟು 4 ಬ್ರಾಂಡ್ ನ್ಯೂ ಟೈರ್, ಅನ್ಯೂಸ್ ಸ್ಟೆಪ್ನಿ ಕೂಡ ಇದೆ. ಕೇವಲ 1,60,000 ಅಷ್ಟೇ ಗಾಡಿ ಓಡಿಸಿದ್ದಾರೆ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಕೂಡ ಇರೋಂಥ ವಿ ವೇರಿಯಂಟ್ ಗಾಡಿ. ಈ ಗಾಡಿಯ ಬೆಲೆ ಕೇವಲ 10,95,000 ಗಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. 95,000 ಇಲ್ಲ 1,95,000 ಅಂದ್ರೆ ಡಿಪೆಂಡಿಂಗ್ ಅಪ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ. ಯಾರೆಲ್ಲ ಒಂದು ಓಮ್ನಿ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಕಾರಲ್ಲಿ ಗ್ರಾಫಿಕ್ ಸ್ಟಿಕ್ಕರಿಂಗ್ ಮತ್ತೆ ಇದರಲ್ಲೂ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಎಕ್ಸ್ಟ್ರಾ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಯಾರೆಲ್ಲ ಒಂದು ಗಾಡಿ ಬೇಕು, ಒಳ್ಳೆ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಝೀರೋ ನಮಗೆ ಮಾಡಿಫೈ ಮಾಡಿಸ್ಬೇಕು ಸರ್, ಬರೀ ತಗೊಂಡು ಓಡಿಸ್ತಾ ಇರಬೇಕು ಆ ಥರ ಗಾಡಿಗೆ ಕೊಡಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿಟ್ಟಿದ್ದಾರೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಹಾಕಿ ಇಟ್ಟಿದ್ದಾರೆ. ಬಟ್ ಈ ಥರ ಮಾಡಿದ್ದಾರೆ ಅಂತ ಏನು ನಿಮಗೆ ದುಡ್ಡೇನು ಜಾಸ್ತಿ ಇಲ್ಲ. ದುಡ್ಡಂತೂ ಯಾವಾಗಲೂ ನಂಜುಂಡೇಶ್ವರ ಕಾರ್ಸಲ್ಲಿ ಎಲ್ಲ ಕಾರ್ಗೆ ಕಡಿಮೆ ದುಡ್ಡಲ್ಲೇ ಗಾಡಿಗಳು ಸಿಗೋದು. ಸರ್ ಏನು ಡೀಟೇಲ್ಸ್ ಇದು? ಸರ್ ಇದು ಬಂದು 2014 ಮಾಡಲು ಗಾಡಿ ಇದಾಗಿರುತ್ತೆ. ಅದರಲ್ಲೂ ಕೂಡ ಸಿಂಗಲ್ ಓನರ್, ಅದರಲ್ಲೂ ಕೂಡ 8 ಸೀಟರ್ 5 ಸೀಟರ್ ಅಳವಡಿಸ್ಕೊಂಡಿದ್ದಾರೆ. ಬೇಕು ಅಂದ್ರೆ 8 ಸೀಟರ್ ಮಾಡ್ಕೋಬಹುದು, ಯಾಕೆಂದ್ರೆ ಇದು 8 ಸೀಟರ್ ವೆಹಿಕಲ್ ಆಗಿರುತ್ತೆ. ಈ ವೆಹಿಕಲ್ ರೇಟು 2014 ಸಿಂಗಲ್ ಓನರ್ ಗಾಡಿ ಆಗಿದ್ರು ಕೂಡ ಕೇವಲ 2,45,000 ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಕೊಡಿ. ನಂಜುಂಡೇಶ್ವರ ಕಾರ್ ಲೀಸಲ್. ನಿಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಈಕೋ ಇದೆ. 8 ಸೀಟರ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅಥವಾ ನಿಮಗೆ ಮನೆಗೆ ಯೂಸ್ ಮಾಡ್ಕೋಬಹುದು, ಪರ್ಸನಲ್ ಅಥವಾ ಬಿಸ್ನೆಸ್ಗೆ ಯೂಸ್ ಮಾಡ್ಕೋತೀನಿ ಅಂದ್ರೂ ಕೂಡ ನಿಮ್ಗೆ ಆಗುತ್ತೆ. ಒಂದು ಮೊಬೈಲ್ ವ್ಯಾನ್ ಅಂತ ಕೂಡ ಹೇಳ್ಬೋದು. ಸರ್ ಏನ್ ಡೀಟೇಲ್ ಸರ್? ಸರ್ ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ಇದು ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಆನ್ ರೋಡ್ ಇರ್ಬೋದು, ಆಫ್ ರೋಡ್ ಇರ್ಬೋದು, ಸರ್ ದುಡಿಮೆಗಿರ್ಬೋದು, ನಾವು ಶೋಕಿ ಮಾಡ್ಲಿಕ್ಕೆ ಆಗ್ಬೋದು, ಎಲ್ಲದಕ್ಕೂ ಯೂಸ್ ಆಗೋ ಅಂತ ಏಕೈಕ ಗಾಡಿ ಬಡೂರ್ ಬಾದಾಮಿ ಅಂತಾನೆ ಹೇಳ್ಬೋದು. ಸೊ ಈ ಗಾಡಿ ಬಂದು 7+1 8 ಸೀಟರ್ ಗಾಡಿ ಇದಾಗಿರುತ್ತೆ. ಸೊ 22 ಮಾಡಲು ಗಾಡಿ. ಈ ಗಾಡಿನ ಬರೇ 5,25,000 ಹೇಳ್ತಾ ಇದ್ದೀನಿ ವೀಕ್ಷಕರೇ. 75,000 ಡೌನ್ ಪೇಮೆಂಟ್ ಕೊಡಿ ಸಾಕು, 4.5 ಲಕ್ಷ. ಅಲ್ಲಿ ನಮಗೆ ಒಂದು 8 ಸೀಟರ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ವೈಟ್ ಕಲರ್ ಅಲ್ಲಿ ಒಳಗಡೆ ಇಂಟೀರಿಯರ್ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಮನ್ಸಂತೂ ಹಂಗೆ ಖುಷಿಯಾಗ್ಬಿಡ್ಬೇಕು, ಆ ತರ ಗಾಡಿ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2021 ಮಾಡಲು ಗಾಡಿ ಇದಾಗಿರುತ್ತೆ. ಸೊ ಈ ಗಾಡಿನಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ. ನಿಮಗೆ ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಹೇಳ್ಬೇಕು ಅಂದ್ರೆ 8 ಸೀಟರ್ ವೆಹಿಕಲ್ ಇದು. ಸೊ ಸಿಂಗಲ್ ಓನರ್ ಗಾಡಿ. ಸೊ ಈ ಗಾಡಿನ ಬಂದು ಕೇವಲ ನಾವು 4,65,000 ಗಾಡಿ ಕೊಡ್ತಾ ಇದೀವಿ.
ಬರೇ ಇದಕ್ಕೆ 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಕೂಡ ಮಾಡ್ಕೊ. ಪ್ಲೇಸ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸರ್, ಅದರಲ್ಲೂ ಕೂಡ ಡ್ಯೂಯಲ್ ಕಲರ್, ಒಳ್ಳೆ ಪ್ಯಾನಿಕ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಈ ವೆಹಿಕಲ್ ZA ಪ್ಲಸ್ ಆಗಿರುತ್ತೆ, 2016 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಕೂಡ ವೆಲ್ ಮೇಂಟೆನೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನೀವು ಇಂಟೀರಿಯರ್ ಕೂಡ ನೋಡ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಇದರಲ್ಲಿ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಇದೆ. ಸೊ ಇದರಲ್ಲಿ ಕಂಪ್ನಿಯಿಂದ ಅಲಾಯ್ ವೀಲು, ರೇರ್ ವೈಸರು, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪು ಎಲ್ಲ ಕೂಡ ಬರುತ್ತೆ ವೀಕ್ಷಕರೇ. ಅದರಲ್ಲೂ ಕೂಡ 20 ರಿಂದ 22 ಮೈಲೇಜ್ ಕೂಡ ಕೊಡುತ್ತೆ. ZA ಪ್ಲಸ್ ಆಗಿರೋದ್ರಿಂದ ಫುಲ್ಲು ಸೇಫ್ಟಿ ಕೂಡ ಇರುತ್ತೆ. ಸೊ ಈ ವೆಹಿಕಲ್ ಬೆಲೆ ಆಪ್ಷನ್ ನೋಡಿದ್ರೆ ಇಷ್ಟೊಂದು ಹೇಳ್ತಾ ಇದ್ದೀರಾ ಸರ್, ಬೆಲೆ ಜಾಸ್ತಿ ಇರುತ್ತೆ ಅನ್ಕೋಬಹುದು. ಸರ್ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಆಪ್ಷನ್ ಮಾತ್ರ ಜಾಸ್ತಿ ಹೇಳ್ತೀವಿ ಸರ್, ಬೆಲೆ ಯಾವತ್ತೂ ಜಾಸ್ತಿ ಹೇಳಲ್ಲ. ಕೇವಲ 6,75,000 ಈ ಗಾಡಿ ಕೊಡ್ತಾ ಇದ್ದೀನಿ. 75,000 ಡೌನ್ ಪೇಮೆಂಟ್ ಕೊಡಿ, ZA ಪ್ಲಸ್ ಆರಾಮಾಗಿ ಗಾಡಿ. ಎರ್ಟಿಗಾ ಬನ್ನಿ ಸರ್. ಹಾಗಾದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ಸರ್, ನಿಮ್ಗೆ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ವೈಟ್ ಅಲ್ಲಿ ಬೇಕಾ, ಗ್ರೇನ್ ಅಲ್ಲಿ ಬೇಕಾ? ಸೊ ಗ್ರೇನ್ ಅಲ್ಲಿ ಬೇಕಾ, ಫಸ್ಟ್ ಆಪ್ಷನ್ ಹೇಳ್ತಾ ಇದ್ದೀನಿ, 2014 ಮಾಡಲು ಗಾಡಿ, ಅದರಲ್ಲೂ ಕೂಡ ಪೆಟ್ರೋಲ್ ವೇರಿಯಂಟು. ಸೊ ಗಾಡಿ ಎಕ್ಸ್ಟ್ರಾ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಈ ವೆಹಿಕಲ್ ನ ಬೆಲೆ ಕೇವಲ 5,50,000. ಬರೇ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಈ ಗಾಡಿ ಕೊಡ್ತೀನಿ. ಇಲ್ಲ ಸರ್ ನಾನು ಪೆಟ್ರೋಲ್ ಬೇಡ ಸರ್, ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ಬನ್ನಿ ಸರ್. ಹಾಗಾದ್ರೆ ZA ಪ್ಲಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಕಂಪ್ನಿ ಅಲಾಯ್ ವೀಲ್ ಇದೆ. ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಅಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ನೀವು ನೋಡೋ ಆಗಿಲ್ಲ, ಅಷ್ಟು ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಗಾಡಿಯ ಬೆಲೆ ಕೇವಲ 7,95,000 ಗಾಡಿ ಕೊಡ್ತಾ ಇದ್ದೀನಿ. ಕೇವಲ 95,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮಾಗಿ 20 ರಿಂದ 22 ಮೈಲೇಜು, 8 ಜನ ಜುಮ್ ಅಂತ ಓಡಾಡೋ ಅಂತ ಗಾಡಿ ಕೊಡ್ತಾ ಇದ್ದೀನಿ 95,000 ಡೌನ್ ಪೇಮೆಂಟ್ಗೆ. ಮರಿಬೇಡಿ. ಆರಾಮ್ಗೆ ಒಂದು ಬೊಲೆರೋ ಗಾಡಿ ಬೇಕು ಅಂತ ಕೇಳೋರಿಗೆ ಒಳ್ಳೆ ಮಾಡೆಲ್ ಗಾಡಿ ಆಗಿರುತ್ತೆ. ಇದನ್ನು ಕೂಡ ನಿಮಗೆ ನಮ್ಮ ಲೋಕಲ್ ಬೆಂಗಳೂರು ಕರ್ನಾಟಕ ಪಾಸಿಂಗ್ ಗಾಡಿ ಆಗಿರುತ್ತೆ. ಗಾಡಿ ನೋಡೋದಲ್ಲ, ಟೈರ್ ಕಂಡೀಷನ್ ಕೇಳಿದೆ. ಇದರಲ್ಲೂ ಒಂದು 70 to 80% 4 ಟೈರು ಕೂಡ ಸಿಗ್ತಾ ಇದೆ. ಆರಾಮಾಗಿ ತೊಗೊಂಡು ಹೊಸ ಗಾಡಿ ಥರ ಇದೆ, ಓಡಿಸ್ತಾರೆ. ಸಣ್ಣ ಪುಟ್ಟ ಒಂದು ವಾಟರ್ ವಾಶ್ ಮಾತ್ರ ಕೇಳ್ತಾ ಇದ್ದಾರೆ. ಅಟ್ ದ ಟೈಮ್ ಆಫ್ ಡೆಲಿವರಿ ನಿಮಗೆ ಅದನ್ನು ಸಹ ಮಾಡಿಕೊಡ್ತಾರೆ. ಗಾಡಿ ಮಾತ್ರ ತುಂಬಾ ನೀಟ್ ಕಂಡೀಷನಲ್ಲಿ ಆಗಿದೆ. ಈ ಗಾಡಿ ಬಂದು ನಿಮಗೆ ಬೊಲೆರೋ ಪವರ್ ಪ್ಲಸ್ ಅಂತ ಬರುತ್ತೆ. ಸರ್ ಏನು ಮಾಡಲಿ ಇದು? ಸರ್ 2017 ಮಾಡಲು ZLX ಸಿಂಗಲ್ ಓನರ್ ವೆಹಿಕಲ್ ಇದು. 4x4 ಬ್ರಾಂಡ್ ನ್ಯೂ ಟೈರ್ ಇದೆ. ಸ್ಟೆಪ್ನಿ ಕೂಡ ಹೊಸದೇ ಇದೆ. ಸೊ ಈ ವೆಹಿಕಲ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಪವರ್ ವಿಂಡೋ ಕೂಡ ಬರ್ತದೆ. ಸೊ ಇದರಲ್ಲಿ ನಿಮ್ಗೆ ಹೊಸ ಲೆದರ್ ಇಂಟೀರಿಯರ್ ಕೂಡ ಹಾಕಿದ್ದಾರೆ. ಸೊ ಸಿಂಗಲ್ ಓನರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ರೂ ಕೂಡ ZLX ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಸೊ ಈ ವೆಹಿಕಲ್ ಪ್ರೈಸ್ ಕೇವಲ 6,65,000. 65,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ZLX 2017 ಮಾಡಲು ಸಿಂಗಲ್ ಓನರು, ಡೀಸೆಲ್ ಗಾಡಿ, ಬೊಲೆರೋ, ಅದರಲ್ಲೂ ಮಾತಾಡೋ ಗಾಡಿ. ಬಂಧುಗಳೇ, ನಿಮ್ಮ ಮುಂದೆ ಒಂದು ಮಾಡೆಲ್ ಗಾಡಿ ಬೇಕು, S ಕ್ರಾಸ್ ಅಲ್ಲೇ ಬೇಕು, ಅದನ್ನು ಕೂಡ ನಿಮಗೆ ಹೈಬ್ರಿಡ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಬಂದು ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಆಗಿರುತ್ತೆ. ಡೀಸೆಲ್ ಅಲ್ಲಿ ಮೈಲೇಜ್ ಬಗ್ಗೆ ಅಂತೂ ಮಾತಾಡಲೇಬಾರ್ದು, ಆ ಥರ ಮೈಲೇಜ್ ಕೊಡ್ತದೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಏನು ಡೀಟೇಲ್ಸ್ ಇದು? ಸರ್ ಇದು ಬಂದ್ಬಿಟ್ಟು 2018 ಮಾಡಲು, ಅದರಲ್ಲೂ ಕೂಡ ಸಿಂಗಲ್ ಓನರು, ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಎಂಡ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟು, ಡ್ಯೂಯಲ್ ಏರ್ ಬ್ಯಾಗು, ನಿಮಗೆ ರೇರ್ ವೈಸರು, ಬ್ಯಾಕ್ ವೈಪರು, ಡೀಪ್ ಫಾಗರು, ಫಾಗ್ ಲ್ಯಾಂಪು, ಆಟೋಮೆಟಿಕ್ ಮಿರರು, ಕಂಪ್ನಿಯಿಂದ ಅಲಾಯ್ ವೀಲು, ಬ್ರಾಂಡ್ ನ್ಯೂ ಟೈರು. ಕೇವಲ 96,000 ಓಡಿರೋ ಅಂತ ಗಾಡಿ, ಅದರಲ್ಲೂ ಕೂಡ ಡೀಸೆಲ್ ಗಾಡಿ. ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ವೆಹಿಕಲ್ ಪ್ರೈಸ್ ಕೇವಲ 7,25,000. 75,000 ಡೌನ್ ಪೇಮೆಂಟ್ ತಗೊಂಡ್ರೆ ಸಾಕು. 20 ರಿಂದ 25 ಮೈಲೇಜ್ ಬರುವಂತ S ಕ್ರಾಸ್, ಅದರಲ್ಲೂ ಕೂಡ ಹೈಬ್ರಿಡ್ ಇಂಜಿನ್ ಗಾಡಿ ತಗೊಂಡೋಗ್ಬೋದು. ಬಂಧುಗಳೇ, ನಿಮ್ಮ ಮುಂದೆ ಒಂದು ಮಸ್ಕ್ಯುಲರ್ ಆನೆ ಗಾಡಿ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇರಲ್ಲ, ಕಾಡ್ ಆನೆ ತರ. ಈ ಗಾಡಿ ಬಂದು ನಿಮಗೆ ಟೊಯೋಟಾ ಫಾರ್ಚುನರ್ ಆಗಿದೆ. ಇದರಲ್ಲೂ ಕೂಡ ನಿಮಗೆ 4x4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ. ಸರ್ ಏನ್ ಡೀಟೇಲ್ಸ್ ಇದು? ಸರ್ ಇದು ಬಂದು 2017 ಮಾಡಲು ಗಾಡಿ ಇದಾಗಿರುತ್ತೆ. 16 ಮಾಡಲು ಸಾರಿ. ಇದು ಬಂದು 4 ವೀಲ್ ಡ್ರೈವ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಆಟೋಮೆಟಿಕ್ ಗೇರ್ ಆಗಿರುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಅದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ ಈ ಗಾಡಿನಲ್ಲಿ. ಸೊ 4x4 ವೀಕ್ಷಕರೇ ನೋಡ್ತಾ ಇರೋದು ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಅದರಲ್ಲೂ C8 ಟೈರ್ಸ್. ಸೊ ಇದು ಬರೇ 143 ಗಾಡಿ ಓಡಿದೆ. ಇದು ಅನ್ಯೂಸ್ ಸ್ಟೆಪ್ನಿ, ಇವತ್ತು ಕೂಡ ಸ್ಟೆಪ್ನಿ ಹೇಗಿದೆ ಅಂತಾನು ರಿಮೂವ್ನೇ ಮಾಡಿಲ್ಲ ಈ ವೆಹಿಕಲ್ ಅಲ್ಲಿ. ಸೊ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಎಲ್ಲಾ ತರ ಫೀಚರ್ಸ್ ಬರುತ್ತೆ, ಟಾಪ್ ಎಂಡ್ ಆಗಿರೋದ್ರಿಂದ, ಅದರಲ್ಲೂ 4 ವೀಲ್ ಡ್ರೈವ್, ಅದರಲ್ಲೂ ಆಟೋಮೆಟಿಕ್ ಗಾಡಿ. ಸೊ ಈ ವೆಹಿಕಲ್ ನ ಪ್ರೈಸ್ ಬಂದ್ಬಿಟ್ಟು ಕೇವಲ 17,45,000 ಕೊಡ್ತಾ ಇದೀನಿ. ಬರೀ 2,45,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಬಂಧುಗಳೇ, ನಿಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ. ಈ ಗಾಡಿನೂ ಕೂಡ ನಿಮಗೆ ಒಳ್ಳೆ ಮಸ್ಕ್ಯುಲರ್ ಗಾಡಿ. ಕಡಿಮೆ ದುಡ್ಡಲ್ಲಿ ದೊಡ್ಡ ಗಾಡಿ ಬೇಕು, ಗಟ್ಟಿ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಅದನ್ನು ಕೂಡ ನಿಮಗೆ ಟಾಪ್ ಅಂಡ್ ವೇರಿಯಂಟ್, ಕಂಪ್ನಿ ಫಿಟೆಡ್. ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ ಇದು ಬಂದ್ಬಿಟ್ಟು 2014 ಮಾಡಲಾಗಿರುತ್ತೆ. ಫುಲ್ಲಿ ಟಾಪ್ ಎಂಡ್, 110 PS. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪು, ರೇರ್ ವೈಸರು. ಸೊ ಎಲ್ಲ ಆಪ್ಷನ್ ಕೂಡ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ನೀವು ನೋಡ್ತಾ ಇರ್ಬೋದು, ಕಣ್ಮುಂದೆ ತುಂಬಾ ಚೆನ್ನಾಗಿದೆ. ಸೊ ಇದ್ರಲ್ಲಿ ಕೂಡ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ ಅಳವಡಿಸಿದ್ದಾರೆ. ಗಾಡಿ ಕೂಡ ವೆಲ್ ಮೇಂಟೆನೆನ್ಸ್ ಆಗಿದೆ.
ಸೊ ಲಾಂಗ್ ಅಲ್ಲಿ ಆರಾಮಾಗಿ 20 ಅಬೋ ಮೈಲೇಜ್ ಬರುತ್ತೆ, ಸಿಟಿ ಲಿಮಿಟ್ ಅಲ್ಲಿ 20 ಮೈಲೇಜ್ ಕೊಡುತ್ತೆ. ಸೊ ಈ ವೆಹಿಕಲ್ ಪ್ರೈಸ್ ಬಂದು ಕೇವಲ 4,65,000 ಗಾಡಿ ಕೊಡ್ತಾ ಇದ್ದೀನಿ. 65,000 ಡೌನ್ ಪೇಮೆಂಟ್ ಕೊಟ್ಟರು ಕೂಡ ಫುಲ್ಲಿ ಟಾಪ್ ಎಂಡ್ ಡಸ್ಟರ್, ಅದರಲ್ಲೂ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ನೆಕ್ಸಾನ್ ಅಲ್ಲಿ ನಮಗೆ ಒಂದು ಇವಿ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಸರ್? ಸರ್ ಇದು ಬಂದು 2022 ಮಾಡಲು ಗಾಡಿ ಇದಾಗಿರುತ್ತೆ. ಕೇವಲ 32,000 ಗಾಡಿ ರನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದ್ರಲ್ಲಿ ಕೂಡ ನಿಮಗೆ ಸನ್ರೂಫ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಮತ್ತೆ ನಿಮಗೆ ಒಳ್ಳೆ ಲೆದರ್ ಇಂಟೀರಿಯರ್ ಕೂಡ ಇದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೀರಿಂಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಆಟೋಮೆಟಿಕ್ ಮಿರರು ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ಬೋದು, ತುಂಬಾ ವೆಲ್ ಮೇಂಟೆನೆನ್ಸ್, ಅದ್ಭುತವಾಗಿ ಗಾಡಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ವೆಹಿಕಲ್ ಒಂದು ಚಾರ್ಜಿಂಗ್ಗೆ 225 ಕಿಲೋಮೀಟರ್ ಡ್ರೈವನ್ ಆಗುತ್ತೆ ಒಂದು ಚಾರ್ಜಿಂಗ್ ಮಾಡಿದ್ರೆ. ಸೊ ಈ ವೆಹಿಕಲ್ ಬರೇ 32,000 ರನ್ ಆಗಿರೋದ್ರಿಂದ ನಿಮಗೆ ಬರೀ 9,45,000 ಕೊಡ್ತಾ ಇದ್ದೀನಿ. 45,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಇವಿ ಗಾಡಿನ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಬಡವರು ಬಾದಾಮಿ ಅಂತ ಹೇಳ್ಬೋದು. ನಿಮಗೆ ಮಾರ್ಕೆಟ್ ಅಲ್ಲಿ ಇವೆಲ್ಲ ಗಾಡಿಗಳು ಸಿಗುತ್ತೆ, ತುಂಬಾ ಅಪರೂಪ ಗಾಡಿಗಳು ಸಿಗುತ್ತೆ, ಬಟ್ ಎಲ್ಲ ಕಿತ್ತೋಗಿರೋ ಗಾಡಿಗಳು ಸಿಗುತ್ತೆ. ಈ ಗಾಡಿ ಏನು ನೋಡ್ತಾ ಇದ್ರಲ್ಲ, ತುಂಬಾನೇ ನೀಟ್ಲಿ ಮೇಂಟೈನ್ ಇರುತ್ತೆ, ಒಳ್ಳೆ ಮೈಲೇಜ್ ಗಾಡಿ. ಸರ್ ಏನ್ ಮಾಡಲ್? ಸರ್ ಇದು ಬಂದು 2007 ಮಾಡಲು. ಯಾರೆಲ್ಲ ಕಲೀಲಿಕ್ಕೆ ಅಂತ ಗಾಡಿ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಬಂದು ಕೇವಲ 1,20,000ಕ್ಕೆ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಇರೋ ಅಂತ, ಆದ್ರೆ ಪವರ್ ವಿಂಡೋ ಕೂಡ ಫಿಟ್ ಮಾಡಿದ್ದಾರೆ ಅಂತ ಗಾಡಿ ಕೊಡ್ತಾ ಇದ್ದೀನಿ. ಇವತ್ತು ಒಂದು 800 ತಗೊಳ್ಬೇಕು ಅಂದ್ರೆ 2007 1.5 ಹೇಳ್ತಾರೆ. ನಾನು ಆಲ್ಟೋ ಕೊಡ್ತಾ ಇದ್ದೀನಿ ಸರ್ 1,00,000. ಸರ್ ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ಇರುತ್ತೆ. ಇದು ಸಹ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಒಂದು ಸಿಂಗಲ್ ಸ್ಕ್ರಾಚು ಕೂಡ ಇಲ್ಲ. 4 ಟೈರು ಕೂಡ ನಿಮಗೆ ಹೊಸದು ಬರ್ತದೆ. ಅಡಿಷನಲ್ ಫಿಟ್ ನಿಮಗೆ ಇದರಲ್ಲಿ ಒಳ್ಳೆ ಜಾಸ್ತಿ ರೇಟ್ ಒಂದು ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿರ್ತಾರೆ. ನೋಡ್ತಿರಲ್ಲ ಒಳಗಡೆಯಿಂದ ಗಾಡಿ ನಿಮಗೆ ಒಳ್ಳೆ ಒಂದು ಲಕ್ಸುರಿ ಕಾರ್ ಫೀಲಿಂಗ್ ಕೊಡ್ತಾ ಇದೆ. ಹೆಚ್ಚು ಕಮ್ಮಿ ಸೀಟ್ ಮಾಡಿಸಿರೋದೇ ಕಾಸ್ಟ್ ನಿಮಗೆ ಅರೌಂಡ್ ಒಂದು 10,000ಕ್ಕಿಂತ ಜಾಸ್ತಿ ಬರೀ ಸೀಟ್ ಕವರ್ಸ್ ಕಾಸ್ಟ್ ಆಗುತ್ತೆ. ಸರ್ ಏನ್ ಮಾಡಲಿ ಇದು? ಸರ್ ಇದು ಬಂದು 2016 ಮಾಡಲು ಗಾಡಿ, ಸಿಂಗಲ್ ಓನರು, ವೆಲ್ ಮೇಂಟೆನೆನ್ಸ್ ಆಗಿದೆ. ಬರೇ 73,000 ಗಾಡಿ ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ಈ ವೆಹಿಕಲ್ ಬರೀ 5,50,000 ಕೊಡ್ತಾ ಇದ್ದೀನಿ. ಕೇವಲ 1,00,000 ಡೌನ್ ಪೇಮೆಂಟ್ ಕೊಡ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಅದ್ರಲ್ಲೂ ಡೀಸೆಲ್ ಗಾಡಿ, ಅದ್ರಲ್ಲೂ ಸಿಂಗಲ್ ಓನರ್, ಅದ್ರಲ್ಲೂ ಡಿಸೈರ್ ಗಾಡಿ. ಬಲ್ಲೇನೋ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿಯಲ್ಲೂ ಕೂಡ ನಿಮಗೆ 4 ಹೊಸ ಟೈರು ಕೂಡ ಸಿಗ್ತಾ ಇದೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಒಂದು ಸಿಂಗಲ್ ಸ್ಕ್ರಾಚು ಕೂಡ ಸಿಗಲ್ಲ ನಿಮಗೆ ಈ ಕಾರಲ್ಲಿ, ಆ ತರ ಮೇಂಟೈನ್ ಆಗಿರುತ್ತೆ. ಸರ್ ಏನ್ ಮಾಡ್ಲಿ ಇದು? ಸರ್ ಇದು ಬಂದು 2022 ಮಾಡಲು ಗಾಡಿ ಇದಾಗಿರುತ್ತೆ. ಸಿಂಗಲ್ ಓನರ್, ಬರೀ 70,000 ರನ್ ಆಗಿದೆ ಗಾಡಿ. ಸೊ ಇದೆಲ್ಲ ಯಾರೆಲ್ಲ ನೋಡ್ತಾ ಇದ್ರೆ ಗಾಡಿ, ಇದಕ್ಕೂ ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕ್ರೋಮ್ ಹ್ಯಾಂಡಲ್, ಆಟೋಮೆಟಿಕ್ ಮಿರರ್ ಕೂಡ ಬರುತ್ತೆ. ಟೈರ್ ಕೂಡ ಚೆನ್ನಾಗಿದೆ. ಗಾಡಿ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಸೊ ವೆಹಿಕಲ್ ಕೂಡ ಚೆನ್ನಾಗಿದೆ. 22 ಮಾಡಲು ಗಾಡಿ, ಕೇವಲ 6,25,000 ಈ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದಕ್ಕೆ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಅದರಲ್ಲೂ 22 ಮಾಡಲು ಗಾಡಿ, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಬಲ್ಲೆನೋ ಇರುತ್ತೆ, ಮಾರುತಿ ಅವ್ರದ್ದು. ಇದು ನಿಮಗೆ ಲೋ ಮೇಂಟೆನೆನ್ಸ್, ಕಮ್ಮಿನೇ ಲೋ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಬೇಕು ಸರ್ ನಮಗೆ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ ಅಂತ ಅಂದ್ರೆ ನಿಮಗೆ ಕೀಲೆಸ್ ಎಂಟ್ರಿ ಆಗಿರುತ್ತೆ ಗಾಡಿ. ಕಂಪ್ನಿ ಫಿಟೆಡ್ ನಿಮಗೆ ಲೆದರ್ ಕವರ್, ಸೀಟ್ ಕವರ್ಸ್ ಎಲ್ಲ ಸಿಗುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಮಾತ್ರ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ನಿಮಗೆ ಒಳಗಡೆ 3D ಮ್ಯಾಟ್ ಕೂಡ ಹಾಕ್ಸಿದ್ದಾರೆ, ಫ್ಲೋರ್ ಮ್ಯಾಟು. ಆರಾಮಾಗಿ ತಗೊಂಡು ಓಡಿಸ್ತಾರೆ. ಟೈರ್ ಕಂಡೀಷನ್ ಇದರಲ್ಲೂ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಹ ಸಿಗ್ತಾ ಇದೆ. ಸರ್ ಏನ್ ಮಾಡಲು? ಸರ್ ಇದು ಬಂದು 2019 ಮಾಡಲು ಗಾಡಿ ಇದಾಗಿರುತ್ತೆ. ಸೊ ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ವೀಕ್ಷಕರೇ. ಅನ್ಯೂಸ್ ಸ್ಟೆಪ್ನಿ ಇದೆ. ಕೇವಲ 83,000 ಕಿಲೋಮೀಟರ್ ಓಡಿದೆ. ಸೊ ಈ 2019 ಮಾಡಲು ಗಾಡಿ ಕೇವಲ 5,50,000 ಕೊಡ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ಕೊಡ್ಲಿ, 2019 ಮಾಡಲು ಬಲನ ಕೊಡ್ತಾ ಇದ್ದೀನಿ. ನಿಮ್ಮ ಮುಂದೆ ಇದೆ ಮತ್ತೆ ಒಂದು i20 ವಿತ್ 6 ಏರ್ ಬ್ಯಾಗ್ಸ್. ಸರ್ ನಮಗೆ ಒಂದು ತುಂಬಾ ಸೇಫ್ಟಿನೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ 6 ಬ್ಯಾಗ್ ಸಿಗುತ್ತೆ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಮತ್ತೆ ಇದರಲ್ಲೂ ಕೂಡ ನಿಮಗೆ ಫ್ರಂಟ್ 2 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ. ಬ್ಯಾಕ್ ಒಂದು 50 to 60% ಸಿಗುತ್ತೆ. ಪೆಟ್ರೋಲ್ ಅಲ್ಲಿ ನಿಮಗೆ ಲೋ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಮೈಲೇಜು ಕೂಡ ಆರಾಮಾಗಿ ಒಂದು 15, 16, 17 ತನಕ ನಿಮಗೆ ಮೈಲೇಜ್ ಸಹ ಬರ್ತದೆ. ಟಾಪ್ ಅಂಡ್ ವೇರಿಯಂಟ್ ಇರೋದ್ರಿಂದ ಕಂಪ್ನಿ ಫಿಟೆಡ್ ಅಲೋವಿಲ್ಸ್ ಎಲ್ಲ ಬರುತ್ತೆ. ಸರ್ ಏನ್ ಮಾಡಲು ಸರ್? ಸರ್ ಇದು ಬಂದು 2016 ಮಾಡಲು ಗಾಡಿ ಇದಾಗಿರುತ್ತೆ. ಸೊ ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗು, ಮತ್ತೆ ನಿಮ್ಮ ಕಂಪ್ನಿ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಟೋಟಲಿ ಫುಲ್ಲಿ ಟಾಪ್ ಎಂಡ್ ಮಾಡಲು ಅಂದ್ರೆ ನಿಮಗೆ ಕ್ರೋಮ್ ಹ್ಯಾಂಡಲ್ ಇಂದನೂ ಹಿಡಿದು A to Z ಎಲ್ಲ ಬರುತ್ತೆ. ಸೊ ಈ ವೆಹಿಕಲ್ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂತ ಯಾವಾಗಲೂ ಹೇಳ್ತಿರ್ತೀವಿ. ಸೊ ಈ ವೆಹಿಕಲ್ ಬಂದು ಕೇವಲ 4,95,000 ಗಾಡಿ ಕೊಡ್ತಾ ಇದ್ದೀನಿ. 45,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಹಾಗೆ ನೋಡ್ತಾ ಇರೋ ಬಂಧುಗಳು, ಯಾರೆಲ್ಲ ಒಂದು i20 ಹೊಸ ಶೇಪ್ದೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ. ಅದೂ ಕೂಡ ನಿಮಗೆ ಲೋ ಪ್ರೊಫೈಲ್ ಟೈರ್ ಸಮೇತ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಕಂಪ್ನಿ ಫಿಟೆಡ್ ನಿಮಗೆ ಡೈಮಂಡ್ ಗೇಟ್ ಅಲೋವಿಲ್ಸ್ ಎಲ್ಲ ಇದಕ್ಕೆ ನಿಮಗೆ ಕಂಪನಿ ಬರ್ತದೆ. ಹಾಗೆ ಈ ಗಾಡಿ ಬಂದು ನಿಮಗೆ ಡ್ವೆಲ್ ಟೋನ್ ಆಗಿರುತ್ತೆ. ನೋಡ್ತಾ ಇದೀರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತಾ ಇದೆ. ಸರ್ ಏನ್ ಮಾಡಲು?
ಸರ್ 2017 ಮಾಡಲು ಸಿಂಗಲ್ ಓನರು, ಅದರಲ್ಲೂ ಕೂಡ ಡೀಸೆಲ್, ಅದರಲ್ಲೂ ಕೂಡ ಡಿಎಲ್ ಕಲರ್ ಬರುತ್ತೆ. ಹಾ ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದರಲ್ಲೇ ಬರುತ್ತೆ. ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ ವೆಹಿಕಲ್ ಆಟೋಮೆಟಿಕ್ ಮಿರರು ಎಲ್ಲ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ನಾ 6,75,000 ಗಾಡಿ ಕೊಡ್ತಾ ಇದ್ದೀನಿ. ಕೇವಲ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಸರ್. ಅಲ್ಲಿ ನಮ್ಗೊಂದು ಸ್ಪೋರ್ಟಿ ಲುಕ್ ಅಲ್ಲೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಒಳ್ಳೆ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿಟ್ಟಿದ್ದಾರೆ. ಗಾಡಿ ಮಾತ್ರ ನೋಡಿದ್ರೆ ಕಂಪ್ಲೀಟ್ಲಿ ಒಂದು ಸ್ಪೋರ್ಟ್ಸ್ ಕಾರ್ ತರ ಲುಕ್ ಅಲ್ಲಿ ಇದೆ. ಗಾಡಿ ಟೈರು ಕೂಡ ಇದರಲ್ಲಿ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್, ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಆಂಡ್ರಾಯ್ಡ್ ಆಗಿರುತ್ತೆ. ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್, ವೈಟ್ ಕಲರ್ ಅಲ್ಲಿ ಪೋಲೋ ಬೇಕು ಅಂತ ಕೇಳೋರಿಗೆ ಈ ಗಾಡಿ ರೆಡಿ ಟು ಡ್ರೈವ್. ಸರ್ ಏನ್ ಮಾಡ್ಲಾ ಸರ್? ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಬರೀ 72,000 ಓಡಿರುತ್ತೆ. ಸೊ 1 ಲೀಟರ್ ಇಂಜಿನ್ ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ 20 ಮೈಲೇಜ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಸೊ 4 ಸರ್ ಹೇಳ್ದಂಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಕಂಡೀಷನ್, ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಬರೀ 4,65,000 ಗಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಕೇವಲ 65,000 ಡೌನ್ ಪೇಮೆಂಟ್ ಕೊಟ್ಟರೆ 2016 ಮಾಡಲು ಪೋಲೋ ಇಷ್ಟೆಲ್ಲ ಆಪ್ಷನ್ ಇರೋ ಗಾಡಿ. WRV ಇಲ್ಲಿ ನಮಗೆ ಒಂದು ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಇದು ಕೂಡ ಇರುತ್ತೆ. ನಮ್ಮ ಕರ್ನಾಟಕ ಲೋಕಲ್ ಪಕ್ಕ ಕರ್ನಾಟಕ ಗಾಡಿ KA01 ಬೆಂಗಳೂರು ರಿಜಿಸ್ಟರ್ಡ್ ಆಗಿರುತ್ತೆ. ಸರ್ ಏನ್ ಡೀಟೇಲ್ಸ್ ಇದೆ ಸರ್? ಇದು WRV ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರು. ಸೊ ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಆಮೇಲೆ ನಿಮಗೆ ಸನ್ರೂಫ್ ಕೂಡ ಬರುತ್ತೆ, ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಏರ್ ಬ್ಯಾಗ್, ಮತ್ತೆ ಸನ್ರೂಫ್, ಇದು ಡಿಫಾಗರ್, ಫಾಗ್ ಲ್ಯಾಂಪ್, ಮತ್ತೆ ನಿಮ್ಗೆ ರೇರ್ ವೈಸರ್ ಕೂಡ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ. ಸೊ ಇದರಲ್ಲಿ ಕಂಪ್ನಿ ಅಲಾಯ್ ವೀಲ್ ಬರುತ್ತೆ, ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸೊ ಈ ವೆಹಿಕಲ್ ನ ಪ್ರೈಸ್ ಬಂದ್ಬಿಟ್ಟು ಫೈನಲ್ 6,95,000 ಹೇಳ್ತಾ ಇದೀವಿ ಸರ್. 6,95,000 ಸರ್. ಇದಕ್ಕೆ ಲೋನ್ ಹೋಗ್ತೀನಿ ಅಂದ್ರೆ ಸರ್ ಇದಕ್ಕೆ ಆರಾಮಾಗಿ 6.5 ಲಕ್ಷವರೆಗೂ ಲೋನ್ ಆಗುತ್ತೆ. 6.5 ಲಕ್ಷ. ಬರೀ 45,000 ಡೌನ್ ಪೇಮೆಂಟ್ ಕೊಟ್ರೆ ಈ ಗಾಡಿಗೆ ಲೋನ್ ಮಾಡ್ಕೊಡ್ತೀವಿ. ಇದ್ರಲ್ಲ ಯಾರೆಲ್ಲ ಒಂದು ಕ್ರಿಸ್ಟಾ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನ್ ಡೀಟೇಲ್ಸ್ ಸರ್? 2019 ಮಾಡಲು ಇನೋವಾ ಕ್ರಿಸ್ಟಾ. ಯಾರೆಲ್ಲ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದ್ದೀರಾ, ಬರೀ 1,67,000 ಓಡಿರುವಂತ ಗಾಡಿ ಮಾತ್ರ ತುಂಬಾ ಜೆನ್ಯೂನ್ ಆಗಿದೆ. ಸೊ ಈ ಗಾಡಿನಲ್ಲಿ ಫ್ಯೂಚರ್ಸ್ ಏನೇನು ಬರುತ್ತೆ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಅಲಾಯ್ ವೀಲು, ರೇರ್ ವೈಸರ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ನೀವು ಇಂಟೀರಿಯರ್ ಕೂಡ ನೋಡ್ಬೋದು, ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಏನ್ ಆಸ್ಕಿಂಗ್ ಪ್ರೈಸ್ ಇದೆ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ 18,45,000 ಈ ಗಾಡಿ ಕೊಡ್ತಾ ಇದೀವಿ ಸರ್. ಕೇವಲ 2,45,000 ಡೌನ್ ಪೇಮೆಂಟ್ ಕೊಟ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಅದರಲ್ಲೂ 19 ವಿ ವರ್ಷನ್ ಸಿಂಗಲ್ ಓನರು ಸರ್. ಇದು ಬಂದು ಕರ್ನಾಟಕ ಗಾಡಿ, ರೀನಂಬರ್ ಮತ್ತೊಂದಿಲ್ಲ. ಅದರಲ್ಲೂ ಕೂಡ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಪಾಸಿಂಗ್ ಗಾಡಿ ಇದಾಗಿರುತ್ತೆ. ಗಾಡಿ ಕೂಡ ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ